ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಹಾವೇರಿಯಲ್ಲಿ ಭುಗಿಲೆದ್ದಂತಹ ಕೈ ಅಸಮಾಧಾನ ಹೈಕಮಾಂಡ್ ವಿರುದ್ಧ ಸಡ್ಡು ಹೊಡೆದು ಹೋರಾಟ ನಡೀತಾ ಇದೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಬೆಂಬಲಿಗರು ರ್ಯಾಲಿ ಮಾಡ್ತಿದ್ದಾರೆ. ಹಾವೇರಿಯ ಮುರುಘರಾಜೇಂದ್ರ ಮಠದಿಂದ ಬೃಹತ್ ರ್ಯಾಲಿ ನಡೀತಾ ಇರೋದು. ಮೈಲಾರ ಮಹದೇವಪ್ಪ ಸರ್ಕಲ್ ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಶುರುವಾಗ್ಬಿಟ್ಟಿದೆ. ಈ ರ್ಯಾಲಿಯಲ್ಲಿ 1,000ಕ್ಕೂ ಅಧಿಕ ಬೆಂಬಲಿಗರು ಭಾಗಿಯಾಗಿದ್ದಾರೆ. ಜಾತ್ಯತೀತವಾಗಿ ಶಿವಣ್ಣನವರಿಗೆ ಬೆಂಬಲ ನೀಡಿರುವಂತ ಜನ ಪ್ರತಿಭಟನೆಗೆ ಅಕ್ಕಿ ಮಠದ ಗುರುಲಿಂಗ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ. ಶಾಸಕ ಶಿವಣ್ಣನವರ್ ಪುತ್ರ ನಿಂಗರಾಜು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಶಿವಣ್ಣನವರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹ. ಬೆಳಗ್ಗೆ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು, ಈಗ ಏನೇ ಪ್ರತಿಭಟನೆ ಹೋರಾಟ ಮಾಡಿದ್ರು ಅದು ಪ್ರಯೋಜನ ಇಲ್ಲ, ಮುಗ್ದೋಗಿರೋ ಅಧ್ಯಾಯ, ಸಚಿವ ಸಂಪುಟ ಆಲ್ರೆಡಿ ರಚನೆ ಆಗಿದೆ ಅಂತ. ಅದನ್ನ ಎಲ್ಲರೂ ಅಸಮಾಧಾನಿತ ಶಾಸಕರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಬ್ಯಾಡಗಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಈಗಾಗಲೇ ಬೃಹತ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಮೈಲಾರ ಮಹದೇವಪ್ಪ ಸರ್ಕಲ್ ಅಲ್ಲಿ ಇರುವಂಥದ್ದು. ಈಗ ಪ್ರತಿಭಟನೆಗೆ ಅಕ್ಕಿ ಮಠದ ಶ್ರೀಗಳು ಕೂಡ ಈಗಾಗಲೇ ಬೆಂಬಲ ಸೂಚಿಸಿರುವಂಥದ್ದು. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಜೊತೆಗೆ ಅವರ ಪುತ್ರ ಆಗಿರ್ತಕ್ಕಂಥ ಲಿಂಗರಾಜ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿ 1000ಕ್ಕೂ ಅಧಿಕವಾಗಿರ್ತಕ್ಕಂಥ ಬೆಂಬಲಿಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಗುರುಗಳೇ, ಇವಾಗ ಪ್ರತಿಭಟನೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಯಾವ ಉದ್ದೇಶಕ್ಕೆ, ಏನು ಹಕ್ಕೊತ್ತಾಯ ಮಾಡ್ತೀರಿ? ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಬಸವರಾಜ ಶಿವಣ್ಣವರು ಜಾತ್ಯತೀತ ನಾಯಕರು. ಅವ್ರನ್ನೊಂದು ಜಾತಿಗೆ ಸೀಮಿತ ಮಾಡಬಾರ್ದು. ಜೊತೆಗೆ ಪ್ರತಿಯೊಂದು ಸಾರಿನೂ ರಾಜಕೀಯದಲ್ಲಿ ಹಾವೇರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಇವತ್ತು ನಮ್ಮ ಜಿಲ್ಲೆಗೆ ಮೊದಲಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರುದ್ರಪ್ಪ ಲಮಾಣಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಕೊಡಲೇಬೇಕಾದ ಅನಿವಾರ್ಯತೆ ಇತ್ತು. ಲಂಬಾಣಿ ಸಮಾಜದಲ್ಲಿರೋ ಒಬ್ಬನೇ ನಾಯಕರಿದ್ದರು, ಈಗ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಆದರೆ ಬಸವರಾಜ ಶಿವಣ್ಣವರು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಒಂದು ಸಮರ್ಥ ನಾಯಕ ಅಂತ ಅರ್ಹತೆ ಇರ್ತಕ್ಕಂಥ ನಾಯಕನಿಗೆ ಇವತ್ತು ಅವರು ಸಮಾಧಾನ ಅದಾರ, ಮೌನವಾಗಿ ಅದಾರ ಅಂತ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು, ಉತ್ತರ ಕರ್ನಾಟಕದಿಂದ ನಾವು ಸಿದ್ದರಾಮಯ್ಯನವ್ರನ್ನ ಹುಲಿ ಅಂತ ಕರಿತೀವಿ. ದಯವಿಟ್ಟು ಇಲ್ಲಿ ಅತ್ತಂಗೆ ಮಾಡೋದು ಸತ್ತಂಗೆ ಮಾಡೋದು ಬೇಡ. ಇವತ್ತು ನಾವು ಎಲ್ಲ ಉತ್ತರ ಕರ್ನಾಟಕದವರು ಸಮರ್ಥರಿದ್ದೇವೆ, ನಾವು ವಿಚಾರವಂತರಿದ್ದೀವಿ, ನಮಗೆ ಗೊತ್ತಾಗ್ತೈತಿ ಇದೆಲ್ಲ ನಾಟಕ. ದಯವಿಟ್ಟು ಶಿವಣ್ಣವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಇವತ್ತು ಶಿವಣ್ಣವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಮುಖಾಂತರವಾಗಿ ನಾವು ಒಕ್ಕೋರಲಿಂದ. ಈಗ ನೀವು ಉಪಮುಖ್ಯಮಂತ್ರಿ ಆಗಲಿ ಅಥವಾ CM ಅವರ ಬಳಿ ಇರ್ತಕ್ಕಂಥ ಖಾತೆಗಳಾಗಲಿ ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಕೊಡದೆ ಹೋದ ಪಕ್ಷದಲ್ಲಿ ಇವಾಗ ಕೂಡ ನೀವು ಕೂಡ ಅಗಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಮಠದಲ್ಲಿ ಇರ್ತಕ್ಕಂಥ ಶ್ರೀಗಳು. ಸೊ ಇವಾಗ ಕೊಡದೆ ಹೋದ ಪಕ್ಷದಲ್ಲಿ ಎಲ್ಲರ ಒಂದು ಸಮ್ಮುಖದೊಳಗೆ ಹೇಳೋದಾದ್ರೆ ವಾಟ್ ನೆಕ್ಸ್ಟ್? ಸರ್, ನಾನು ಇವತ್ತು ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಾನೊಬ್ಬ ಮಠಾಧೀಶ ಬಂದಿದ್ದೀನಿ. ಮಠಾಧೀಶರಿಗೆ ಯಾಕೆ ರಾಜಕೀಯ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಬೋದು, ಜನ ಮಾತಾಡ್ಬೋದು. ಆದರೆ ಒಬ್ಬ ಸ್ವಾಮೀಜಿಯಾಗಿ ಹೇಳೋದಿಷ್ಟೇ, ಎಲ್ಲ ತಂಡ ದಿಲ್ಲಿಗೆ ಹೋಗಿ ಕುಂಡಿರ್ತೈತೆ. ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ನಾವು ಉಗ್ರ ಹೋರಾಟ ಮಾಡಿ ನಾವು ಬಸವರಾಜ ಶಿವಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡಿಸ್ತೇವೆ ಅಂತಕ್ಕಂಥದ್ದು ಗುರುಗಳ ಮಾತಾಗಿರುವಂಥದ್ದು. ಜೊತೆಗೆ ಏನಿದೆ, ಬ್ಯಾಡಗಿ ಶಾಸಕರಾಗಿದ್ದ ಶಿವಣ್ಣ ಅವರ ಪುತ್ರ ನಿಂಗರಾಜ್ ಅವರು ಕೂಡ ಇರುವಂಥದ್ದು. ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಹೈಕಮಾಂಡ್ಗೆ ಮನವಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು. ಸರ್, ತಾವು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ಸೊ ನೀವೇನು ಹೇಳ್ತೀರಿ ಸರ್? ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಇವತ್ತು ಭಾಳ ಅತ್ಯಂತವಾಗಿ ನಮ್ಮ ಹಿರಿಯರು 1994ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಹಠ ಹಿಡಿದಿದ್ದಾರೆ, ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಇನ್ನೊಂದು ಯಾಕೆ ಕೊಟ್ಟಿಲ್ಲ ಅಂತ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ಏನು ಕಾರಣ, ತಪ್ಪಿರೋದಕ್ಕೆ ಏನು ಕಾರಣ ಅಂತ? ಏನಿಲ್ಲ, ಈಗ ಗಾಯತ್ರಿ ಶಾಂತನಗೌಡ್ರವರು ಮಹಿಳಾ ಕೋಟಾದಲ್ಲಿ ಒಂದು ಕೊಡಬೇಕು ಅಂತೇಳಿ ಕುರುಬರು ಕೋಟಾ ಕೊಡಬೇಕು ಹೈಕಮಾಂಡ್ ತೀರ್ಮಾನ ತಗೊಂಡಿತ್ತು. ಆದರೆ ಸಿದ್ದರಾಮಯ್ಯ ಸಾಹೇಬರು ಯಾರದಾರ ಅವ್ರ ಹೆಸರನ್ನು ಇವತ್ತು ಪ್ರಸ್ತಾವನೆ ಹೈಕಮಾಂಡಿಗೆ ಕಳಿಸಿದ್ದಾರೆ. ಅದಕ್ಕೆ ಇದಿಷ್ಟು ಏನಂತಂದ್ರೆ ಬೆಂಬಲಿಗರ ಮಾತಾಗಿರುವಂಥದ್ದು. ಈಗ ಅವರು ಹಾವೇರಿ ಜಿಲ್ಲೆಯಲ್ಲಿ ಮಾಡುವುದಕ್ಕೆ ಪ್ರಮುಖವಾಗಿ ಬ್ಯಾಡಗಿ ಶಿವಣ್ಣವರು ಕೂಡ ಕಾರಣ ಆಗಿದ್ದಾರೆ. ಜೊತೆಗೆ ಅನುಭವಸ್ಥರು, ಜೊತೆಗೆ ದೊಡ್ಡ ಸಮುದಾಯದ ನಾಯಕರು ಅವ್ರಿಗೆ ಕೊಡಲೇಬೇಕು ಅನ್ನುವಂಥದ್ದನ್ನು ಹಕ್ಕೊತ್ತಾಯನ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹಾವೇರಿಂದ ರಮೇಶ್ ಬಸಪ್ಪ, ಹುಣಸಿಮರದ ಗ್ಯಾರಂಟಿ ನ್ಯೂಸ್.